ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ನೋಡಿ, ಮೇಷರಾಶಿಯಲ್ಲಿ ಅಲ್ಲಿ ಗುರು ಶುಕ್ರರು ರವಿ ಗುರು ಶುಕ್ರರು 3 ಜನ ಇದ್ದಾರೆ. ಈ ದಿವಸ ಮಿಥುನ ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ತುಲಾ ರಾಶಿಯಲ್ಲಿ ಚಂದ್ರನಿದ್ದಾನೆ, ಶನೈಶ್ಚರ್ಯ ಇರತಕ್ಕಂಥದ್ದು. ಇಷ್ಟು ದಿವಸ ಕುಜನ ಜೊತೆಗಿದ್ನಲ್ಲ, ಈಗಿಲ್ಲ, ಬಿಡುಗಡೆ ಆಗಿ ಸಂಪೂರ್ಣ ಒಬ್ಬನೇ ಬಲಿಷ್ಠನಾಗಿದ್ದಾನೆ. ಎಲ್ಲಿ ಕುಂಭರಾಶಿಯಲ್ಲಿ ಶನೈಶ್ಚರ್ಯ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಮೀನರಾಶಿಯಲ್ಲಿ ಅಲ್ಲಿ ಬುಧ, ಕುಜ ಹಾಗೂ ರಾಹು ಈ ಗ್ರಹಗಳನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ಧನಾಧಿಪತಿ ಶುಕ್ರನ ಪ್ರವೇಶ ಆಗಿದೆಯಲ್ಲ, ಇದು ಒಳ್ಳೆಯದು. ಹೀಗಾಗಿ ವ್ಯವಹಾರದಲ್ಲಿ ಇರ್ತಕ್ಕಂಥವರಿಗೆ ಹಣಕಾಸಿನ ಸಮೃದ್ಧಿ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸೌಖ್ಯತೆಗಳು, ಸಮಾನತೆಗಳು, ಸಮೃದ್ಧತೆ ಇದೆಲ್ಲ ಇದೆ. ಸ್ವಲ್ಪ ಭಯದ ವಾತಾವರಣ ಇದೆ ಈ ದಿವಸ ಮಾಂದಿಯಿಂದಾಗಿ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಅನುಕೂಲ ಆಗುತ್ತೆ. ಉಳಿದ ಹಾಗೆ ಸಂಗಾತಿಯ ಸಹಕಾರ, ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು ಇವೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ಆಹಾರ ವ್ಯತ್ಯಾಸ ಇದೆ, ಹಣಕಾಸಿನ ತೊಡಕಿದೆ, ಶುಕ್ರವಯದಲ್ಲಿದ್ದಾನೆ. ಹೀಗಾಗಿ ಆರೋಗ್ಯದ ನಿಮಿತ್ತ ಹಣ ವ್ಯಯ ಆಗ್ತಕ್ಕಂತಹ ಸಾಧ್ಯತೆ. ವೃತ್ತಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ, ಅಧಿಕಾರದ ಬಲ ಇದೆ, ರಾಜಕಾರಣಿಗಳಿಗೆ ವಿಶೇಷವಾದ ಅನುಕೂಲ ಇದೆ, ಹೆಚ್ಚಿನ ಶುಭ ಫಲಗಳಿದ್ದಾವೆ. ಈ ತೊಡಕಿನ ನಿವಾರಣೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಆರೋಗ್ಯ ಸಮಸ್ಯೆ ಸ್ವಲ್ಪ ಬಾಧಿಸುತ್ತೆ. ಅದರ ಹೊರತಾಗಿ ದಿವಸ ವೃತ್ತಿಯಲ್ಲಿ ವಿಶೇಷ ಅನುಕೂಲ, ಲಾಭ, ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಹಿರಿಯರಿಂದ ಅನುಕೂಲ, ಸಲಹೆ, ಮತ್ತು ಈ ದಿವಸ ನಿಮ್ಮ ಬುದ್ಧಿಬಲ ಚೆನ್ನಾಗಿರ್ತದೆ, ಮಕ್ಕಳ ಸಹಾಯ ಚೆನ್ನಾಗಿರ್ತದೆ, ಹೆಚ್ಚಿನ ಅನುಕೂಲ ಇದೆ. ಆರೋಗ್ಯ ಒಂದು ಗಮನ ಕೊಡಬೇಕು. ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಚತುರ್ಥದಲ್ಲಿದ್ದಾಗ ಮಾತೃ ಸೌಖ್ಯ, ಬಂಧುಗಳಲ್ಲಿ ಸಹಕಾರ, ನಿಮ್ಮ ಮಿತ್ರರಿಂದ ವಿಶೇಷವಾದ ಅನುಕೂಲ, ಒಳ್ಳೆಯ ಸಲಹೆ ಸಿಗುತ್ತೆ, ಒಳ್ಳೆಯ ವಿಹಾರ ಇದೆ ಈ ದಿವಸ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ, ಒಳ್ಳೆಯ ಸ್ತ್ರೀಯರಿಗೆ ಮಾನ್ಯತೆಗಳು ಸಿಗ್ತಕ್ಕಂಥದ್ದು, ಬುದ್ಧಿಬಲ ಹೆಚ್ಚಾಗಿರ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಕಾಲಿಗೆ ಪೆಟ್ಟು ಮಾಡಿಕೊಳ್ಳೋ ಸಾಧ್ಯತೆ ಇದೆ. ದುರ್ಗಾ ಕವಚ ಕೇಳಿಸ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕ ದಿನ, ಸಹೋದರ ಸಹಕಾರ ಚೆನ್ನಾಗಿದೆ, ಸೇವಕರಿಂದ ಸಹಾಯ ಸಿಗುತ್ತೆ, ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದ್ದಾವೆ. ಈ ದಿವಸ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ವಿದೇಶ ವಹಿವಾಟಿನ ಲಾಭ ಕಾಣ್ತೀರಾ, ಹೆಚ್ಚಿನ ಅನುಕೂಲ ಇದೆ ಈ ದಿವಸ, ಆತಂಕ ಬೇಡ. ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಾಂದಿ ಉದಯ ಆದರೆ ವೃತ್ತಿಯಲ್ಲಿ ತೊಡಕುಗಳು, ಕೆಲಸದಲ್ಲಿ ಕಿರಿಕಿರಿ ಆಗುತ್ತೆ ಈ ದಿವಸ, ಸಮಾಧಾನ ಇರೋದಿಲ್ಲ. ಜೊತೆಗೆ ವ್ಯವಹಾರದಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಮನಸ್ಸಿಗೆ ಅಸಮಾಧಾನ ಇದೆ. ಒಂದು ಏನಪ್ಪ ಅಂದರೆ ಸಮಾಧಾನ ಫಲ ಏನಪ್ಪ ಅಂದರೆ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಕುಟುಂಬದವರ ಬಲ ಸಹಕಾರ ಸಿಗುತ್ತೆ. ಈ ತೊಡಕಿನ ನಿವಾರಣೆಗೆ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ ನೀವು ಕೂಡ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.